ನಾವು ಹಿಂದೆ ಮಾತಾಡಿದ್ವಿ ರೇಖಿ ಬಗ್ಗೆ ಮಾತಾಡೋಣ ಅಂತ. ಈ ರೇಖಿ ಅಂದ್ರೆ ಏನು ಮತ್ತು ಅದರಿಂದ ನಮಗಾಗೋ ಉಪಯೋಗಗಳೇನು? ಈಗ ತುಂಬಾ ಸರಳವಾಗಿ ಹೇಳ್ತೀನಿ. ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ ಈ ಬ್ರಹ್ಮಾಂಡದಲ್ಲೂ ಇದೆ, ನಮ್ಮ ಶರೀರದಲ್ಲೂ ಇದೆ. ಆ ಒಂದು ಬ್ರಹ್ಮಾಂಡದ ಎನರ್ಜಿಯನ್ನ ನಾವು ಒಂದು ಮೆಥಡ್ ಮೂಲಕ ನಮ್ಗೆ ನಾವು ಕನೆಕ್ಟ್ ಮಾಡ್ಕೊಳ್ಬೇಕು. ನಾನು ರೇಖಿ ಕಲಿಬೇಕಾದ್ರೆ ಅದಕ್ಕೊಂದು ಗುರು ಬೇಕು. ನಿಮ್ಗೆ ಅದನ್ನ ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು, ಇನ್ನೊಬ್ರು ಅದನ್ನ ಗೈಡ್ ರೂಪದಲ್ಲಿ ನಿಮ್ಗೆ ಹೇಳಬೇಕು. ಚಕ್ರಗಳಿದೆ ಅಂತ ಹೇಳ್ತೀರಲ್ಲ, ಈ ಒಂದೊಂದು ಚಕ್ರ ಏನೇನು ಹೇಳುತ್ತೆ ಮೇಡಮ್? ಕೊನೆಯ ಭಾಗದಲ್ಲಿ ಮೂಲಾಧಾರ ಚಕ್ರ ಅಂದ್ರೆ ತಾಯಿಯ ಗರ್ಭದಿಂದ ಮಗು ಹೊರಗಡೆ ಬರುವಾಗ ಆ ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ. ಆ ಸಮಯದಲ್ಲಿ ನಾವು ಕೂಡ ಸಣ್ಣ ಮಗುವಿಗೆ ಹೇಳ್ತಾರೆ, ಆ ಮೂಲಾಧಾರ ಚಕ್ರ ಏನಿದೆ ಬೆನ್ನು ಹುರಿಯ ಕೊನೆಯ ಭಾಗಕ್ಕೆ ನೀವು ಎನರ್ಜಿ ಕೊಡಬೇಕು. ಆ ಎನರ್ಜಿಯನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಮಂತ್ರದ ಮೂಲಕ ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು. ಅದರದೇ ಆದ ಮುದ್ರಗಳಿದೆ, ಅದರಿಂದ ಬ್ಯಾಲೆನ್ಸ್ ಮಾಡ್ಬೋದು. ಲಂ ಶ್ವೇತಾ ಅವರೇ, ಇಂದಿನ ಸಂಚಿಕೆಯಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಚಾರ ತಿಳಿಸಿದ್ರಿ. ಅಂದರೆ ಅದು ಹೇಗೆ ವರ್ಕ್ ಮಾಡುತ್ತೆ, ಮನುಷ್ಯನಿಗೆ ಹೇಗೆ ಅದರಿಂದ ಲಾಭಗಳು ಅಂತಂದು. ನಾವು ಹಿಂದೆ ಮಾತಾಡಿದ್ವಿ ರೇಖಿ ಬಗ್ಗೆ ಮಾತಾಡೋಣ ಅಂತ. ಈ ರೇಖಿ ಅಂದರೆ ಏನು ಮತ್ತು ಅದರಿಂದ ನಮಗಾಗೋ ಉಪಯೋಗಗಳೇನು? ರೇಖಿ ಬಗ್ಗೆ ಹೇಳೋದಾದ್ರೆ, ರೇಖಿ ಒಂದು ಅದ್ಭುತವಾದಂತಹ ಒಂದು ಎನರ್ಜಿ. ಈ ಒಂದು ಎನರ್ಜಿಯನ್ನ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಪಡ್ಕೋಬೇಕು. ಯಾಕಂದ್ರೆ ಇದಕ್ಕೆ ನಿಮಗೆ ಯಾವುದೇ ರೀತಿಯ ಒಂದು ವಿಶೇಷ ಶಕ್ತಿ ಬೇಕಾಗಿಲ್ಲ. ಈ ಒಂದು ಬ್ರಹ್ಮಾಂಡವನ್ನ ನೀವು ಎಷ್ಟೊಂದು ಪ್ರೀತಿಯಿಂದ ಬಿಲೀವ್ ಮಾಡಿ ಆ ಒಂದು ಎನರ್ಜಿಯನ್ನು ತಗೊತೀರಾ, ಆ ಒಂದು ಎನರ್ಜಿ ಇಡೀ ನಿಮ್ಮ ಶರೀರಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ, ಫೈನಾನ್ಷಿಯಲಿ, ಸೋಷಿಯಲಿ ಎಲ್ಲ ರೀತಿಯಿಂದ ಅದ್ಭುತವಾಗಿ ಸಹಕಾರ ಮಾಡುತ್ತೆ ರೇಖಿ. ಈಗ ತುಂಬ ಸರಳವಾಗಿ ಹೇಳ್ತೀನಿ, ರೇಖಿ ಅಂದರೆ ಏನು, ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ನೋಡಿ, ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೇನೆ, ಬ್ರಹ್ಮಾಂಡದಲ್ಲಿರುವಂಥ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ ಈ ಬ್ರಹ್ಮಾಂಡದಲ್ಲೂ ಇದೆ, ನಮ್ಮ ಶರೀರದಲ್ಲೂ ಇದೆ. ಆ ಒಂದು ಬ್ರಹ್ಮಾಂಡದ ಎನರ್ಜಿಯನ್ನ ನಾವು ಒಂದು ಮೆಥಡ್ ಮೂಲಕ ನಮ್ಗೆ ನಾವು ಕನೆಕ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಜೀವಶಕ್ತಿ, ಜೀವಶಕ್ತಿಯನ್ನ ಒಂದು ಬ್ರಹ್ಮಾಂಡದಲ್ಲಿರುವಂತ ಒಂದು ಪಾಸಿಟಿವ್ ಎನರ್ಜಿಯನ್ನ ನಮ್ಗೆ ನಾವು ಕನೆಕ್ಟ್ ಮಾಡ್ಕೊಳ್ಬೇಕು. ಹಾಗಂತ ಓಕೆ ಸರಿ, ನಾನು ರೇಖಿ ಕಲಿಬೇಕಾದ್ರೆ ಅದಕ್ಕೊಂದು ಗುರು ಬೇಕು. ನಿಮ್ಗೆ ಅದನ್ನ ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು, ಇನ್ನೊಬ್ರು ಅದನ್ನ ಗೈಡ್ ರೂಪದಲ್ಲಿ ನಿಮ್ಗೆ ಹೇಳಬೇಕು. ಅದಕ್ಕೆ ಅಟೈನ್ಮೆಂಟ್ ಅಂತ ಹೇಳ್ತಾರೆ. ನಿಮ್ಗೆ ಈಗ ಆಯ್ತು, ನಾನು ರೇಖೆಯನ್ನ ಈಗ ತಕೊಂತ ಇದ್ದೀನಿ, ನನ್ನ ಪಾಡಿಗೆ ನಾನು ರೇಖೆಯನ್ನು ರಿಸೀವ್ ಮಾಡಿದ್ರೆ ಬ್ರಹ್ಮಾಂಡ ನಮ್ಗೆ ಸಪೋರ್ಟ್ ಮಾಡಲ್ವಾ? ಖಂಡಿತ ಮಾಡುತ್ತೆ. ಈಗ ಅದರದೇ ಆದ ಒಂದು ಮೆಥಡ್ ಇದೆ. ನೀವು ಎಜುಕೇಶನ್ ಮಾಡ್ತೀರಾ, ಶಿಕ್ಷಣವನ್ನ ತಕೊಂತೀರಾ, ನೀವು ಯಾಕೆ ಶಾಲೆಗೆ ಹೋಗ್ಬೇಕು? ಮನೆಯಲ್ಲೂ ಕಲಿಬಹುದಲ್ವಾ? ಅಥವಾ ABCD ಈ ಅಕ್ಷರ ಮನೆಯಲ್ಲೇ ಕಲಿಬಹುದು, ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಕಾಲೇಜು, ಸ್ಕೂಲ್ ಅನ್ನೋದೊಂದು ಸಿಸ್ಟಮ್, ಗುರುಗಳಿರ್ತಾರೆ, ಒಂದು ಪದ್ಧತಿಯಲ್ಲಿ ಕಲಿಸ್ತಾರೆ. ಆ ರೀತಿಯಾಗಿ ನಾವು ರೇಖೆ ಮಾಡುವಾಗ ಆ ಬ್ರಹ್ಮಾಂಡದ ಎನರ್ಜಿ ಏನಿದೆ ಅದೊಂದು ಪದ್ಧತಿಯ ಮೂಲಕ ಒಂದು ನಿಯಮ ಇದೆ, ಈ ರೀತಿ ತಕೋಬೇಕು. ವಾಟ್ ಈಸ್ ದಟ್ ಅಂತ ಈಗ ನಾನು ಹೇಳ್ದಾಗೆ ಪಂಚತತ್ವಗಳು ಬ್ರಹ್ಮಾಂಡದಲ್ಲಿ ಇದೆ, ನಮ್ಮ ಶರೀರದಲ್ಲೂ ಇದೆ. ಒಂದು ಸಿಂಬಲ್ ಮೂಲಕ, ಅದರದ್ದೇ ಆದ ಒಂದು ಪರ್ಟಿಕ್ಯುಲರ್ ಸಿಂಬಲ್ ಇರುತ್ತೆ, ಅದರ ಮೂಲಕ ರೇಖೆಯನ್ನ ಕನೆಕ್ಟ್ ಮಾಡೋದು. ನೀವು ಯಾವುದು ಈ ಬ್ರಹ್ಮಾಂಡದ ಎನರ್ಜಿಯನ್ನ ವಿದೌಟ್ ರೇಖೆ ಕೂಡ ನೀವು ಕನೆಕ್ಟ್ ಮಾಡ್ಕೋಬಹುದು. ಆದ್ರೆ ಒಂದು ಮೆಥಡ್ ಅಲ್ಲಿ ಮಾಡಿದಾಗ ನಿಮ್ಗೆ ಕರೆಕ್ಟ್ ಆಗಿ ಅದು ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಕನೆಕ್ಟ್ ಆಗಬೇಕು, ನಮ್ಮ 7 ಚಕ್ರಗಳಿಗೆ ಯಾವ ರೀತಿ ಅದನ್ನ ಬ್ಯಾಲೆನ್ಸ್ ಮಾಡಬೇಕು, ಆ ಎನರ್ಜಿಯನ್ನ ನಿಮ್ಮೊಳಗೆ ಹೆಂಗೆ ನೀವು ಆಂತರಿಕವಾಗಿ ರಿಸೀವ್ ಮಾಡ್ಕೊಳ್ಬೇಕು, ಇದು ಯಾರು ಹೇಳ್ತಾರೆ? ನಿಮ್ಗೆ ಗುರುಗಳು. ಅಂದ್ರೆ ಈಗ ನೀವು ರೇಖೆಯಲ್ಲಿ 7 ಚಕ್ರ ಬರುತ್ತೆ. ಖಂಡಿತವಾಗಿಯೂ 7 ಚಕ್ರ ರೇಖೆಯಲ್ಲಿ ಮಾತ್ರ ಅಲ್ಲ, ಮನುಷ್ಯನ ಒಂದು ಶರೀರದಲ್ಲಿ 114 ಚಕ್ರಗಳಿದೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು 7 ಚಕ್ರ. ಮನುಷ್ಯನಲ್ಲಿ ಈ 7 ಚಕ್ರಗಳು ಬ್ಯಾಲೆನ್ಸ್ ಆದ್ರೆ ಎಲ್ಲ ರೀತಿಯ ಹೇಳ್ದಲ್ಲ ಈಗಾಗ್ಲೇ ಜೀವಶಕ್ತಿ ನಾವು ಪಡ್ಕೋಬಹುದು. 7 ಚಕ್ರಗಳು ನಿಮ್ಗೆ ಬ್ಯಾಲೆನ್ಸ್ ಆಗಿದ್ದಾಗ ಮನುಷ್ಯನಿಗೆ ಯಾವ್ದು ಬೇಕು ಎಲ್ಲವನ್ನ ಇದೇ ಒಂದು ಭಾವದಲ್ಲಿ, ಇದೇ ಒಂದು ಜನ್ಮದಲ್ಲಿ ಪಡ್ಕೋಬಹುದು. ಯಾಕಂದ್ರೆ ಅದೇ ಈಗಾಗ್ಲೇ ಹೇಳ್ದಾಗೆ ಒಂದು ಇದು ಅದ್ಭುತ ಎನರ್ಜಿ. ಇದನ್ನ ಪಂಚತತ್ವಗಳ ಮೂಲಕ ನಾವು ಕನೆಕ್ಟ್ ಮಾಡ್ಕೊಂಡು ಗುರುಗಳ ಮೂಲಕ ಆ ಒಂದು ನಿಯಮಗಳನ್ನ ನೀವು ಅನುಸರಿಸಿಕೊಂಡು ಮಾಡುವಂತದ್ದು ರೇಖಿ. ಅಂದ್ರೆ ಈಗ 7 ಚಕ್ರಗಳಿದೆ ಅಂತ ಹೇಳ್ತೀರಲ್ಲ, ಈ ಒಂದೊಂದು ಚಕ್ರ ಏನೇನು ಹೇಳುತ್ತೆ ಮೇಡಮ್? ಮೊದಲನೇ ಚಕ್ರ ಏನ್ ಹೇಳುತ್ತೆ?
ಈಗ ನಾನು ಹೇಳ್ದಲ್ಲ, ಆ ಒಂದು ಪಂಚತತ್ವಗಳನ್ನ ಕನೆಕ್ಟ್ ಮಾಡಿಕೊಂಡು ನಾವು ಅಟೈನ್ಮೆಂಟ್ ಅಂತ ಶಕ್ತಿಪಾತ್ ಅಂತ ಮಾಡಿಕೊಂಡು ಗುರುಗಳು ಮಾಡ್ಕೊಡ್ತಾರೆ ನಿಮ್ಗೆ. ಅಂದ್ರೆ ಶಕ್ತಿಪಾತ್ ಯಾವ ರೀತಿ ಮಾಡೋದು ಅದು ಬೇರೆ ಮೆಥಡ್ ಇದೆ, ಅದು ಇಲ್ಲಿ ಹೇಳೋದಿಕ್ಕೂ ಆಗಲ್ಲ. ಬಟ್ ಹೇಳ್ದೆ ನಾನು ಯಾವ ರೀತಿ ರೇಖಿ ಕನೆಕ್ಟ್ ಮಾಡ್ಕೋಬೇಕು ಅಂತ. ರೇಖಿ ಕನೆಕ್ಟ್ ಮಾಡ್ಕೊಳ್ಳುವಾಗ ನಾವು 7 ಚಕ್ರಗಳಿಗೂ ಕಂಪಲ್ಸರಿಯಾಗಿ ಕನೆಕ್ಟ್ ಮಾಡ್ಕೋಬೇಕು. ಈಗ ಚಕ್ರದಲ್ಲಿ ಈಗಾಗ್ಲೇ ಹೇಳ್ದಾಗೆ 114 ಇದೆ, ತುಂಬಾ ಪ್ರಾಮುಖ್ಯವಾಗಿರುವಂತ ಚಕ್ರ 7. ಅದರಲ್ಲಿ ಮೂಲಾಧಾರ ಚಕ್ರ ಅಂದ್ರೆ ಇದು ಬೆನ್ನು ಹುರಿಯ ಕೊನೆಯ ಭಾಗ, ಮೊದಲನೇ ಚಕ್ರ ಮೂಲಾಧಾರ ಚಕ್ರ. ಈ ಮೂಲಾಧಾರ ಚಕ್ರಕ್ಕೆ ನಾವು ರೇಖಿ ಕೊಟ್ಟಾಗ ನೀವು ಪ್ರಶ್ನೆ ಒಂದು ಕೇಳಬಹುದು, ಏನಂತಂದ್ರೆ ನೀವು ರೇಖಿ ಇಲ್ಲದೆ ನಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗಲ್ವಾ ಅಂತ. ಖಂಡಿತವಾಗಿಯೂ ಬ್ಯಾಲೆನ್ಸ್ ಮಾಡಬಹುದು. ಈಗ ನಾವು ರೇಖಿಯ ವಿಚಾರದಲ್ಲಿ ಈ 7 ಚಕ್ರಗಳನ್ನ ಕಂಪಲ್ಸರಿಯಾಗಿ ನಾವು ಕನೆಕ್ಟ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ನಾನು ಈ ಚಕ್ರಗಳನ್ನ ಬಹಳಷ್ಟು ಸರಳವಾಗಿ ಹೇಳೋದಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ಮೂಲಾಧಾರ ಚಕ್ರ ಮೊದಲನೇದಾಗಿ, ಮೂಲಾಧಾರ ಚಕ್ರ ನಮ್ಮ ಬೆನ್ನು ಹುರಿಯ ಕೊನೆಯ ಭಾಗದಲ್ಲಿ ಇದೆ. ಮೂಲಾಧಾರ ಚಕ್ರದಲ್ಲಿ ನಮ್ಮ ಹಿಂದಿನ ಜನ್ಮದ ಕರ್ಮಗಳೇನಿದೆ ಅದು ಕೂಡ ಕನೆಕ್ಟ್ ಆಗಿರ್ತದೆ. ಅಂದ್ರೆ ಈಗ ಮಗು ಹುಟ್ಟಿದ ತಕ್ಷಣ ಮಗುವಿಗೆ 7 ಚಕ್ರಗಳು ಇರುತ್ತೆ. ಅದೇ ಹೇಳ್ದಲ್ಲ, 114 ಚಕ್ರಗಳಿದೆ, ಅದರಲ್ಲಿ ಇಂಪಾರ್ಟೆಂಟ್ 7 ಚಕ್ರ. ಅದರಲ್ಲಿ ಫಸ್ಟ್ ಬ್ಯಾಲೆನ್ಸ್ ಆಗೋದು ಅಥವಾ ಅವರಿಗೆ ಕನೆಕ್ಟ್ ಆಗಿರೋದು ಮೂಲಾಧಾರ ಚಕ್ರ. ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಮೂಲಾಧಾರ ಚಕ್ರ. ಅಂದ್ರೆ ತಾಯಿಯ ಗರ್ಭದಿಂದ ಮಗು ಹೊರಗಡೆ ಬರುವಾಗ ಆ ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ. ಆ ಸಮಯದಲ್ಲಿ ನಾವು ಕೂಡ ಸಣ್ಣ ಮಗುವಿಗೆ ಹೇಳ್ತಾರೆ, ಆ ಮೂಲಾಧಾರ ಚಕ್ರ ಏನಿದೆ ಬೆನ್ನು ಹುರಿಯ ಕೊನೆಯ ಭಾಗಕ್ಕೆ ನೀವು ಎನರ್ಜಿ ಮಾಡಬೇಕು, ಆ ಎನರ್ಜಿಯನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆವಾಗ ಕರ್ಮದ ಒಂದು ಫ್ಲೋ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಎನರ್ಜಿ ಕೊಡೋದು ಹೇಗೆ? ಅದೇ ರೇಖಿ ಮೂಲಕ ಕೊಡ್ಬೋದು. ಅದಕ್ಕೆ ನಾವು ಮಂತ್ರ, ಅದರದೇ ಆದ ಮಂತ್ರ ಇದೆ, ಅದನ್ನು ಕೂಡ ಕನೆಕ್ಟ್ ಮಾಡಿ ಕೊಡಬಹುದು. ಅದು ತುಂಬಾ ದೊಡ್ಡ ವಿಸ್ತಾರವಾದಂತಹ ಆಹಾರದ ಜೊತೆಗೆ ಮಾಡುವಂತದ್ದು ಪದ್ಧತಿ. ಆಹಾರದಿಂದ ಅನ್ನೋದಕ್ಕಿಂತಲೂ ನಾವು ಎನರ್ಜಿಯನ್ನ, ಈಗ ಆ ಒಂದು ಮಗು ಮಲಗಿಸಿದಾಗ ಒಂದು 2 ತಿಂಗಳು ಇರ್ಬೋದು, 1 ತಿಂಗಳು ಇರ್ಬೋದು, ಹುಟ್ಟಿದ ಮಗುವಿಗೆ ಇರ್ಬೋದು, ನೀವು ಈ ದಿವ್ಯ ಶಕ್ತಿ ರೇಖಿ ಅಂದ್ರೆ ನೀವು ರೇಖಿ ಅಟೈನ್ಮೆಂಟ್ ತಕೊಂಡ್ ಮೇಲೆ ಇದನ್ನ ಹೇಳ್ತಾ ಇದ್ದೀನಿ. ಆ ಮಗುವಿನ ಮೂಲಾಧಾರ ಚಕ್ರಕ್ಕೆ ನೀವು ಇಟ್ಟಾಗ ಆ ಜೀವನದಲ್ಲಿ ಆ ಮಗುವಿಗೆ ಮುಂದೆ ಯಾವುದೇ ರೀತಿಯ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸ್ಥಿರತೆ ಜೀವನದಲ್ಲಿ, ಒಬ್ಬ ಮನುಷ್ಯನಿಗೆ ಬದುಕೋದಿಕ್ಕೆ ಏನ್ ಬೇಕು ಸರ್? ಏನ್ ಬೇಕು ಮನುಷ್ಯನಿಗೆ? ಒಂದು ಊಟ, ಇರೋದಿಕ್ಕೆ ಮನೆ. ಅಂದ್ರೆ ನಿಮ್ಗೆ ಬೇಸಿಕ್ ನೀಡ್ಸ್ ಗಳನ್ನ ಯಾವುದು ಮೂಲಾಧಾರ ಚಕ್ರ ನಿಮ್ಗೆ ಕನೆಕ್ಟ್ ಮಾಡಿ ಕೊಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಹೇಳೋದು ಮೂಲಾಧಾರ ಚಕ್ರ ಹೇಳ್ತಿರಲ್ಲ, ಮೊದಲನೇ ಚಕ್ರ ಅಂದ್ರೆ ಮಗುಗೆ ಬೇಕು ಅಂತಂದ್ರೆ ತಾಯಿ ಕಲ್ತಿರ್ಬೇಕು, ತಾಯಿ ಗೊತ್ತಿರ್ಬೇಕು ಅಲ್ವಾ? ಖಂಡಿತವಾಗಿಯೂ ಸರ್. ಸಣ್ಣ ಮಗುವಿಗೆ ನಾವು ಮೂಲಾಧಾರ ಚಕ್ರವನ್ನ ಹೀಲ್ ಮಾಡ್ಬೇಕು. ಈಗ ನಾನು ರೇಖಿ ಮತ್ತು ರೇಖಿ ಇಲ್ಲದೆ ಯಾವ ರೀತಿ ಮೂಲಾಧಾರ ಚಕ್ರವನ್ನ ಹೀಲ್ ಮಾಡ್ಕೋಬೇಕು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಒಂದು ತಾಯಿ ರೇಖಿ ಗೊತ್ತಿಲ್ಲ, ರೇಖಿ ಬಗ್ಗೆ ಅವ್ರು ಕನೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ಆ ಒಂದು ಮೂಲಾಧಾರ ಚಕ್ರ ಏನಿದೆ ಅದಕ್ಕೆ ಯೂನಿವರ್ಸಲ್ ಎನರ್ಜಿ ಕನೆಕ್ಟ್ ಮಾಡುವಂತ ಒಂದು ಮೆಥಡ್ ಇದೆ. ಅದು ಸಣ್ಣ ಮಗುವಿನಿಂದ ನಾವು ಮಾಡ್ತಾ ಹೋಗ್ಬೇಕು. ಈಗ ಸ್ಕೂಲ್ಗಳಲ್ಲಿ 1ನೇ ಕ್ಲಾಸ್ ಮಗುವಿಗೆ ನಾವು ಈ ಚಕ್ರಗಳ ಬಗ್ಗೆ ಹೇಳಬೇಕು. ಈಗ ಆಧ್ಯಾತ್ಮದಲ್ಲಿ ಆಸಕ್ತಿ ಇದ್ದವರಿಗಷ್ಟೇ ಈ ಚಕ್ರಗಳನ್ನ ತಿಳ್ಕೋಬೇಕು, ಖಂಡಿತ ಅಲ್ಲ ಸರ್, ಪ್ರತಿಯೊಬ್ಬರು ತಿಳ್ಕೋಬೇಕು. ಯಾಕಂದ್ರೆ ನೀವು ಚಕ್ರ ಬ್ಯಾಲೆನ್ಸ್ ಮಾಡಿದಾಗ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದದನ್ನ ನೀವು ಪಡಿಬಹುದು. ಯಾಕಂದ್ರೆ ನಿಮ್ಮ ಒಂದು ಸಮಸ್ಯೆ ಏನಿದೆ ನಿಮ್ಗೆ ಗೊತ್ತಿರ್ತದೆ. ಈಗ ನಿಮ್ಗೆ ಯಾವುದೇ ಪ್ರಾಬ್ಲಮ್ಗಳಿರ್ಲಿ, ಯಾವುದೇ ಒಂದು ಜೀವನದಲ್ಲಿ ಎದುರಾಗುವಂತಹ ಅಡೆತಡೆಗಳಿರ್ಲಿ, ಅದೆಲ್ಲವೂ ಕೂಡ ನಿಮ್ದೇನಿದೆ ನಿಮ್ಗೆ ಗೊತ್ತಿರ್ತದೆ. ನಿಮ್ಗೇನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸಾಮಾಜಿಕ ಸಮಸ್ಯೆ ಇರ್ಬೋದು ಅಥವಾ ಕೌಟುಂಬಿಕ ಸಮಸ್ಯೆ ಇರ್ಬೋದು, ಏನೇ ಕೂಡ ಇದ್ರೂ ಕೂಡ ನಿಮ್ಗೆ ಗೊತ್ತಿರುತ್ತೆ. ಏನ್ ನಿಮ್ಗೆ ಸಮಸ್ಯೆ ಬಂದ್ರೂ ಕೂಡ 7 ಚಕ್ರದ ಒಳಗೆ ಇರುತ್ತೆ. ಈಗ ಅದೇ ನಾನು ಮೂಲಾಧಾರ ಚಕ್ರ ಹೇಳ್ದೆ ಅಲ್ಲ ಸರ್, ಇದು ನಮ್ಮ ಬೆನ್ನು ಹುರಿಯ ಕೊನೆಯ ಭಾಗದಲ್ಲಿದೆ. ಅದರ ನಂತರ ನಿಮ್ಗೆ ಇದು ಹಿಂದಿನ ಜನ್ಮದ ಕರ್ಮವನ್ನ ಕನೆಕ್ಟ್ ಮಾಡ್ತಾ ಬಂದಿರ್ತದೆ. ಅದಕ್ಕೋಸ್ಕರ ನಾವು ಮೂಲಾಧಾರ ಚಕ್ರ ಅದರದೊಂದು ಮಂತ್ರ ಇದೆ. ಅಲ್ಲ, ಹಿಂದಿನ ಜನ್ಮದ್ದು ನಮಗೆ ಕನೆಕ್ಟ್ ಆಗುತ್ತೆ ಅಂದ್ರೆ ಹೇಗೆ? ಅದು ಹಿಂದಿನ ಜನ್ಮದ್ದು ಹೇಗೆ ಅಂದ್ರೆ ನೀವು ಹಿಂದಿನ ಜನ್ಮದಲ್ಲಿ ಏನು ಕರ್ಮವನ್ನ ಮಾಡಿರ್ತೀರಾ ಅದು ನೇರವಾಗಿ ಮೂಲಾಧಾರ ಚಕ್ರದಲ್ಲಿ ಕಾರ್ಮಿಕ್ ಎನರ್ಜಿಯಾಗಿ ಕನೆಕ್ಟ್ ಆಗಿರುತ್ತೆ ಅಂತ ಇದೆ. ಅದಕ್ಕೋಸ್ಕರ ನಾವು ಯಾವತ್ತು ಮೂಲಾಧಾರ ಚಕ್ರ, ನೀವು 7 ಚಕ್ರವನ್ನ ಬ್ಯಾಲೆನ್ಸ್ ಮಾಡಬೇಕು, ಒಂದು ಚಕ್ರವನ್ನ ಮಾಡಿ ಬಿಡುವಂಥದ್ದಲ್ಲ. ಆದ್ರೆ ಮೂಲಾಧಾರ ಚಕ್ರವನ್ನ ಯಾಕೆ ಬ್ಯಾಲೆನ್ಸ್ ಮಾಡ್ಬೇಕು ಮೊದಲನೇದಾಗಿ ಅಂತಂದ್ರೆ, ಈಗ ಅದೇ ಹಿಂದಿನ ಜನ್ಮದಿಂದ ಕರ್ಮ ಕನೆಕ್ಟ್ ಆಗಿ ಬಂದಿರ್ತದೆ. ಅದಕ್ಕೋಸ್ಕರ ಆ ಚಕ್ರವನ್ನ ಬ್ಯಾಲೆನ್ಸ್ ಮಾಡಬೇಕು. ಈಗಾಗಲೇ ಹೇಳಿದಾಗೆ ಬೆನ್ನು ಹುರಿಯ ಕೊನೆಯ ಭಾಗದಲ್ಲಿದೆ, ಅದಕ್ಕೆ ಅದರದೇ ಆದ ಒಂದು ಬಣ್ಣ ಇದೆ. ಅದ್ರ ಬಣ್ಣ ಕೆಂಪು. ಆ ಒಂದು ಕೆಂಪು ಬಣ್ಣದಲ್ಲಿ ನೀವು ಅದರದೇ ಮಂತ್ರ ಇದೆ,
ಆ ಮಂತ್ರವನ್ನ ಪಠಿಸ್ತಾ ನಿಮ್ಮ ಒಂದು ಮೂಲಾಧಾರ ಚಕ್ರವನ್ನ ಎನರ್ಜಿಯನ್ನ ಜಾಸ್ತಿ ಮಾಡ್ಬೋದು. ಅಂದ್ರೆ ರೇಖಿ ನೀವು ಸ್ಟೂಡೆಂಟ್ ಆಗಿದ್ರೆ ರೇಖಿಯನ್ನ ಕೊಡ್ತಾ ಮಾಡ್ಬೋದು. ಈಗ ನಾನು ಇಲ್ಲಿ ಮೂಲಾಧಾರ ಚಕ್ರದ ಬಗ್ಗೆ ಹೇಳಿದೆ. ಹಾಗಾದ್ರೆ ಆ ಮಂತ್ರದ ಮೂಲಕ ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು. ಅದರದೇ ಆದ ಮುದ್ರಗಳಿದೆ, ಅದರಿಂದ ಬ್ಯಾಲೆನ್ಸ್ ಮಾಡ್ಬೋದು. ಏನೂ ಆಗಿಲ್ಲ ಅಂತಂದ್ರೆ ಆ ಭಾಗದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ, ಒಂದು ಕೆಂಪು ಬಣ್ಣದ ಎನರ್ಜಿ ಅಲ್ಲಿ ಫ್ಲೋ ಆಗ್ತಾ ಇದೆ. ಅಷ್ಟು ನೀವು ನೆನೆಸ್ಕೊಂಡು ಎನರ್ಜಿಯನ್ನ ಜಾಸ್ತಿ ಮಾಡಿದಾಗ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸ್ಥಿರತೆ, ಪದೇ 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 ನಿಮ್ಗೆ ಜೀವನದ ಬಗ್ಗೆ ಅಭದ್ರತೆ, ಎಷ್ಟು ಮಾಡಿದ್ರು ಏನು ಮಾಡಿದ್ರು ನಿಮ್ಗೆ ಕ್ಲಾರಿಟಿ ಸಿಗಲ್ಲ. ಜೀವನದಲ್ಲಿ ಹೇಗೆ ಹೋಗ್ಬೇಕು, ಮುಂದೆ ನಾನು ಏನ್ ಮಾಡಬೇಕು, ಯಾವ್ದು ಗೊತ್ತಾಗ್ತಾ ಇಲ್ಲ ಅಂದ್ರೆ ನೀವು ಮೂಲಾಧಾರ ಚಕ್ರವನ್ನ ಬ್ಯಾಲೆನ್ಸ್ ಮಾಡಬೇಕು. ಇದೊಂದು ಅದ್ಭುತ ವಿಜ್ಞಾನ ಸರ್. ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿರುವಂತದ್ದು. ಈಗ ನಮ್ಮ ವಿದೇಶಗಳಲ್ಲಿ, ಈಗ ನಮ್ಮ ಭಾರತ ದೇಶವನ್ನ ಬಿಟ್ಟು ವಿದೇಶದವರು ಇದನ್ನ ಎಷ್ಟು ಅವರ ಜೀವನದಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ 80%, ಕೆಲವೊಂದು ಪರ್ಟಿಕ್ಯುಲರ್ ದೇಶದಲ್ಲಿ 80% ಈ ಒಂದು ಎನರ್ಜಿಗಳನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ನಾವು ನಮ್ಮ ದೇಶದಿಂದ ಹೋಗಿರುವಂತದ್ದು, ವಿದೇಶಗಳಿಗೆ ಹೋಗಿರುವಂತದ್ದು ಈಗ ವಾಪಸ್ ನಮ್ಮ ದೇಶಕ್ಕೆ ಬರ್ತಾ ಇದೆ. ಅದನ್ನ ನಾವು ಅವ್ರದ್ದು ಅಂತ ಅನ್ಕೊಂಡು ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಬಟ್ ಇದು ಮೂಲ ನಮ್ದೇ, ಇದು ಖಂಡಿತವಾಗಿ ನಮ್ಮದೇ ಮೂಲ ಇದೆ. ಇದು ಯಾವ ರೀತಿ ಬೇಕು ಆ ರೀತಿ ಅಲ್ಲಿಂದ ಬದಲಾವಣೆಯಾಗಿ ಇಲ್ಲಿ ಬಂದಿದೆ. ಹಾಗೆ ದಿನನಿತ್ಯದಲ್ಲಿ ನಾನು ಹೆಚ್ಚು ಹೇಳಲ್ಲ. ಮೂಲಾಧಾರ ಚಕ್ರದ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅದರ ಮಂತ್ರ ಲಮ್ಮಿದೆ, ಅದರದ್ದೊಂದು ಮುದ್ರ ಇದೆ. ನೀವು ಇಲ್ಲಿ ನಾನೊಂದು ಜಸ್ಟ್ ನಿಮ್ಗೆ ಒಂದು ಮುದ್ರ ಹೇಳ್ತೇನೆ. ಇದು ಪೃಥ್ವಿ ಮುದ್ರ ಅಂತ ನೋಡಿ ಸರ್. ಇದು ಅಗ್ನಿ ತತ್ವ, ಈ ಬೆರಳು ಅಗ್ನಿ ತತ್ವ, ಇದು ಪೃಥ್ವಿ ತತ್ವದ ಬೆರಳು. ಇದು ಮುದ್ರ, ಇದು ಪೃಥ್ವಿ ಮುದ್ರಾ ಅಂತ ಹೇಳ್ತಾರೆ. ಇದು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿರುವಂತಹ ಮುದ್ರ. ಇದನ್ನ ನೀವು ಈ ರೀತಿಯಾಗಿ ಇಟ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಳ್ಳಿ. ಇದು ಮಂತ್ರ ಇದೆ, ಮೂಲಾಧಾರ ಚಕ್ರದ ಮಂತ್ರ ಲಮ್ ಅಂತ. ಲಮ್ ಅಂತ ನೀವು ಉಸಿರನ್ನು ತಕೊಂಡು ಒಳಗಡೆ ನಿಧಾನವಾಗಿ ಉಸಿರನ್ನು ತಕೊಂಡು ಲಮ್ ಲಂ ಉಸಿರನ್ನು ತಕೊಳ್ಳಿ. ಲಂ ಇದು ನಮಗೆ ಪ್ರಾಕ್ಟೀಸ್ ಮಾಡ್ಬೇಕಂತ ಕಾಣುತ್ತೆ. ನೀವೊಂದು 3-4 ಸಲ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಜೀವನದಲ್ಲಿ ಎಂತಹ ವಿಶೇಷವಾದ ಬದಲಾವಣೆ ಆಗುತ್ತೆ ಅಂತಂದ್ರೆ ಇದು ಮಿರಾಕಲ್ ತರ ಕೆಲಸ ಮಾಡುತ್ತೆ. ಅಂದ್ರೆ ಎಷ್ಟು ಸಾರಿ ಮಾಡ್ಬೇಕು ಇದು? ಕಡಿಮೆ ಅಂದ್ರೂ ನಿಮ್ಗೊಂದು ಬೇಸಿಕ್ ಪರಿಣಾಮ ಬೀರ್ಬೇಕಾದ್ರೂ ನೀವು 9 ಸಲ ಮಾಡಬೇಕು. ನಿಮ್ಮ ಒಂದು ಪ್ರಾಬ್ಲಮ್ಗೆ ಅನುಸಾರವಾಗಿ, ನಿಮ್ಮ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಅನುಸಾರವಾಗಿ ನೀವು ಜಾಸ್ತಿ ಮಾಡ್ತಾ ಹೋಗ್ಬೋದು. 108 ಸಲ ಮಾಡಿದ್ರೆ ತುಂಬಾ ಒಳ್ಳೆಯದು. ಗಮನ ಎಲ್ಲ ನಮ್ಮ ಇದ್ರ ಮೇಲೆ ಕೊಡಬೇಕು, ಕಾನ್ಸಂಟ್ರೇಷನ್ ಮನಸ್ಸಿನ ಮೇಲೆ. ಹೌದು. ಆಮೇಲೆ ಈ ಮುದ್ರವನ್ನ ಮಾಡುವಾಗ ನಿಮ್ಗೆ ನಿಮ್ಮ ಒಂದು ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದೆ, ಅತ್ಯಂತ ಪರಿಣಾಮಕಾರಿಯಾಗಿ ಅದರ ಎನರ್ಜಿ ಫ್ಲೋ ಆಗ್ತಾ ಇದೆ. ನಿಮ್ಮ ಒಂದು ಕಾರ್ಮಿಕ್ ಎನರ್ಜಿ, ನೆಗೆಟಿವಿಟಿ ಏನಿದೆ ಅದು ಹೋಗ್ತಾ ಇದೆ. ನೀವು ತುಂಬಾ ಪರಿಶುದ್ಧರಾಗಿದ್ದೀರಾ. ಆ ತರ ಎಷ್ಟೊಂದು ಫೀಲ್ ಅಲ್ಲಿ ಮಾಡ್ತೀರಾ, ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ಇರುತ್ತೆ ಅಲ್ಲ, ನಮ್ಮ ಕಾನ್ಸಂಟ್ರೇಷನ್ ಯಾವ ರೀತಿ ನಾವು ಮಾಡ್ಕೋತೀವೋ ಅದ್ರ ಮೇಲೆ ಸಕ್ಸಸ್ ಆಗ್ತಾ ಹೋಗ್ತೀವಿ. ಹೌದು. ಇದು ಸರ್ ನಾನು ಈಗ ಮೂಲಾಧಾರ ಚಕ್ರದ ಬಗ್ಗೆ ಬೇಸಿಕ್ ಆಗಿ ಹೇಳಿದೆ. ಇದೊಂದು ತುಂಬಾ ದೊಡ್ಡ ಸಬ್ಜೆಕ್ಟ್. ನಮೀಗ ಮೂಲಾಧಾರ ಚಕ್ರದ್ದು ವಿಶೇಷತೆ ಹೇಳಿದೆ, ಕರ್ಮ ಅಂತಂದು ಹೇಳಿದ್ರಿ ನೀವು. ಅಂದ್ರೆ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಈ ಜನ್ಮದಲ್ಲಿ ಮೂಲಾಧಾರದ ಮುಖಾಂತರ ನಾವು ಪರಿಹಾರ ಮಾಡ್ಕೋಬಹುದು ಅಂತ. ಈಗ ಈ ಮೂಲಾಧಾರದ್ದು ನಾವು ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ನಾವು ಅನ್ಕೊಂಡಿದ್ದೆಲ್ಲ ಏನೋ ಒಂದು ಆಗ್ತಾ ಇದೆ, ನೀವು ಹೇಳೋ ಪ್ರಕಾರ. ಓಕೆ, ಇಲ್ಲಿರೋ ಕರ್ಮ ಮುಂದಕ್ಕೆ ಅದು ಪಾಸ್ ಆಗುತ್ತೋ ಅಥವಾ ಇಲ್ಲ? ಸರ್ ನಾವು ಕರ್ಮ ಏನ್ ಮಾಡಿರ್ತೇವೆ ಅದು ಅನುಭವಿಸ್ಲೇಬೇಕು. ಆದ್ರೆ ಏನ್ ಗೊತ್ತಾ, ಅದರ ಒಂದು ಎನರ್ಜಿ ಏನಿದೆ, ಈಗ ನಿಮ್ಗೆ ತುಂಬಾ ಜೀವನದಲ್ಲಿ ಅಡೆತಡೆಗಳು, ಕಷ್ಟ, ಸ್ಥಿರತೆ ಇರಲ್ಲ. ಯಾವುದು ಒಂದು ನೀವು ಕೆಲ್ಸಕ್ಕೆ ಕೈ ಇಟ್ರು ಕೂಡ ಕೆಲಸ ಆಗ್ತಾ ಇಲ್ಲ. ಆವಾಗ ಮುಖ್ಯವಾಗಿ ತಡೆಯೋದು ಯಾವುದು? ಮೂಲಾಧಾರ ಚಕ್ರ. ಆವಾಗ ನಿಮ್ಮ ಒಂದು ಕಾರ್ಮಿಕ್ ಎನರ್ಜಿ ಬಹಳಷ್ಟು ಜಾಸ್ತಿ ಆಗಿರ್ತದೆ. ನೀವು ಇದರ ಒಂದು ಮಂತ್ರ ಪಠಿಸಿದಾಗ ಅಥವಾ ಹೀಲ್ ಮಾಡೋದಕ್ಕೆ ತುಂಬಾ ಮೆಥಡ್ ಇದೆ ಸರ್. ಈಗಾಗಲೇ ನಾನು ಹೇಳಿದೆ, ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಿರೋದು ಮೂಲಾಧಾರ ಚಕ್ರ ಅಂತ. ಅಂದ್ರೆ ಪೃಥ್ವಿ ತತ್ವ ಯಾವುದು? ಭೂಮಿ.
ನೀವು ಭೂಮಿಯಲ್ಲಿ ನಡೆದಾಡುವಂಥದ್ದು ಇರ್ಬೋದು, ವಾಕಿಂಗ್ ಮಾಡ್ತಾ ಆ ಒಂದು ಪ್ರಕೃತಿ ಜೊತೆ ನೀವು ಸಂವಹನ ಸಾಧಿಸಿದಾಗ ನಿಮ್ಮ ಎನರ್ಜಿಯನ್ನ, ಪಾಸಿಟಿವ್ ಎನರ್ಜಿಯನ್ನ ಜಾಸ್ತಿ ಮಾಡ್ಬೋದು. ಹೇಳ್ದಲ್ಲ ಸರ್, ಇದು ಕೇವಲ ಸಣ್ಣ ರೀತಿಯಲ್ಲಿ ಹೇಳ್ದೆ ನಾನು. ಇದೊಂದು ಅದ್ಭುತ, ನಿಮ್ಗೆ ಸಾವಿರಾರು ಮೆಥಡ್ಗಳಿದೆ. ಪೃಥ್ವಿಗೆ ಸಂಬಂಧಪಟ್ಟಿರುವಂತ ಯಾವುದೇ ರೀತಿಯಿಂದ ಕೂಡ ನೀವು ಹೀಲ್ ಮಾಡ್ಕೋಬಹುದು. ಮೂಲಾಧಾರ ಚಕ್ರದ ಬಹಳ ಸರಳ ವಿವರಣೆಯನ್ನು ನಾನು ಹೇಳ್ತೀನಿ. ಯಾಕಂದ್ರೆ ಇದು ನೀವು ಹೇಳ್ದಂಗೆ ಕ್ಲಾಸ್ಗಳಿಗೆ ಹೋದಾಗ್ಲೇ ನಮ್ಗೆ ಅದ್ರ ಡೀಟೇಲ್ ಆಗಿ ಗೊತ್ತಾಗೋದು ಅಲ್ವಾ, ಆ ಮುದ್ರೆಗಳು, ಆ ಮಂತ್ರಗಳೆಲ್ಲ. ಓಕೆ ಮೇಡಮ್, ಈಗ ಮೊದಲನೇ ಚಕ್ರದ್ದು ನಮ್ಗೆ ಗೊತ್ತಾಯ್ತು, ಮೂಲಾಧಾರದ್ದು. ಎರಡನೇ ಚಕ್ರದ ಮಹತ್ವ ಏನು? ಎರಡನೇ ಚಕ್ರದ ಬಗ್ಗೆ